ಚಿತ್ರದುರ್ಗದಲ್ಲಿ ತಿಪ್ಪೇರುದ್ರಸ್ವಾಮಿ ಮಠದ ವೇದ ಪಾಠ ಶಾಲೆಯಲ್ಲಿ ನಡೆದ ವಿದ್ಯಾರ್ಥಿ ಮೇಲೆ ಹಲ್ಲೆ ಸಂಬಂಧ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಯ ಮೇಲೆ ಶಿಕ್ಷಕನ ಹಲ್ಲೆಯ ವಿಡಿಯೋ ವೈರಲ್ ಆದ ಹಿನ್ನೆಲೆ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಮಠದ ಇಒ ದೂರು ಹಿನ್ನೆಲೆ ನಾಯಕನಹಟ್ಟಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಘಟನೆ ಯಾವಾಗ ಆಗಿದ್ದು ಎಂಬ ಬಗ್ಗೆ ಮಾಹಿತಿ ಇಲ್ಲ. ಘಟನೆ ನಡೆದು ಇಷ್ಟು ದಿನಗಳಾದರೂ ಯಾವುದೇ ದೂರು ಬಂದಿಲ್ಲ. ಶಿಕ್ಷಕ ವೀರೇಶ್ನನ್ನ ಕಲಬುರಗಿಯಲ್ಲಿ ಬಂಧನ ಮಾಡಲಾಗಿದೆ. ಘಟನೆ ಕುರಿತು ಶಾಲಾ ಅಧಿಕಾರಿಗಳು ಹಾಗೂ ಬಾಲಕನ ಕುಟುಂಬಸ್ಥರನ್ನ ಕೂಡ ತನಿಖೆ ಮಾಡಬೇಕಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಹಾಕ್ಸ್ಕೊಂಡು ಅವನಿಗೆ ಅವನ ನಂಬರಿಂದ ಫೋನ್ ಮಾಡಬೇಕು. ಅವನ ಬೇರೆ ನಂಬರಿಂದ ನೀನು ಫೋನ್ ಮಾಡಿದ್ದೆ ಗೊತ್ತಾಗೈತೆ. ಯಾವ ನಂಬರ್? ಯಾರ ನಂಬರಿಂದ ಮಾಡಿದ್ವಿ ಮಾವದು? ನಿಮ್ಮ ಅಜ್ಜಿಯಲ್ಲಿ ನಿಮ್ಮ ಅಜ್ಜಿಗೆ ಫೋನ್ ಮಾಡ್ತೀವಿ ಈಗ. ಸರಿ, ಯಾರ ನಂಬರಿಂದ ಮಾಡಿ? ಯಾರ ಹತ್ರ ಇಸ್ಕೊಂಡು ಮಾಡ್ಬೇಕು? ಯಾವ ಹತ್ರ? ಸರಿ. ಬೆಳಗಾವಿಯಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ನಡುವೆ ಪ್ರತಿಷ್ಠೆಯ ಫೈಟ್ ಜೋರಾಗಿದೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆ ವಾಲ್ಮೀಕಿ ಸಮುದಾಯದ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಅಶ್ಲೀಲವಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಅದರಿಂದ ರಾಜ್ಯಾದ್ಯಂತ ಸಮುದಾಯದಿಂದಲೂ ಪ್ರತಿಭಟನೆ ನಡೆಸಲಾಗಿತ್ತು. ಈಗಾಗಲೇ ಬೆಳಗಾವಿಯಲ್ಲಿ ಕತ್ತಿ ವಿರುದ್ಧ ಕೇಸ್ ದಾಖಲಾಗಿದ್ದು, ಈಗ ಧಾರವಾಡದಲ್ಲೂ ಎಫ್ಐಆರ್ ದಾಖಲಾಗಿದೆ. ಸದ್ಯ ಈ ಕೇಸನ್ನ ಚಿಕ್ಕೋಡಿಗೆ ಧಾರವಾಡ ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಪ್ರತಿಷ್ಠೆಯ ಫೈಟ್ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿ ಅಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸಿದ್ದಾರೆ. ಆದರೂ ಕೂಡ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಹೋಗದಂತೆ ಸೌದಿ ಮತ್ತು ಕತ್ತಿ ಬಣದಿಂದ ತೆರೆಮರೆಯಲ್ಲಿ ಕಸರತ್ತು ನಡೆಸಲಾಗ್ತಿದೆ. ಆದರೆ ಚುನಾವಣೆ ಘೋಷಣೆಗೂ ಮುನ್ನವೇ ಜಾರಕಿಹೊಳಿ ಬ್ರದರ್ಸ್ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿದ್ರು. ಇದರಿಂದಲೇ ಇಂದು ಗೆದ್ದು ಬೀಗಿದ್ದ ಲಿಂಗಾಯತ ನಾಯಕರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಅದರಿಂದ ವಿರೋಧಿ ಬಣದ ಅಸ್ತ್ರ ಸಕ್ಸಸ್ ಆಗಲ್ಲ ಎಂದು ಮೂಲಗಳು ಹೇಳುತ್ತಿದ್ದಾರೆ. ಕೆಎನ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕೆಂದು ಅಭಿಮಾನಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆಯಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಂತೆ ರಾಜಣ್ಣ ಮತ್ತೆ ಅಲರ್ಟ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಬೆಂಬಲಿಗರು ಕೂಡ ಮತ್ತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜಣ್ಣ ಮತ್ತೆ ಮಿನಿಸ್ಟರ್ ಆಗಬೇಕು ಎಂದು ಶಿರಾನಗರದಲ್ಲಿ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಐಬಿ ಸರ್ಕಲ್ನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ರ್ಯಾಲಿ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಒತ್ತಾಯಿಸಿ ಅನೇಕ ಸಂಘಟನೆಗಳು, ಕೆಎನ್ಆರ್ ಅಭಿಮಾನಿಗಳು ಎಲ್ಲರೂ ರಾಜ್ಯದಲ್ಲಿ ಆರ್ಎಸ್ಎಸ್ ಹಾಗೂ ಪ್ರಿಯಾಂಕ್ ಖರ್ಗೆ ವಾರ್ ಜೋರಾಗಿದೆ. ಅದರಲ್ಲೂ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಪೋಸ್ಟರ್ ವಾರ್ ಶುರುವಾಗಿದೆ. ಐ ಲವ್ ಆರ್ಎಸ್ಎಸ್ಗೆ ಕೌಂಟರ್ ಆಗಿ ಐ ಲವ್ ಸಂವಿಧಾನ ಪೋಸ್ಟರ್ ಹಾಕಿದ್ದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ವಿರುದ್ಧ ದೂರು ನೀಡಲಾಗಿದೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಸಂವಿಧಾನ ಪ್ರೀತಿಸ್ತಾರೆ ಅಂತ ಜಿಲ್ಲಾಧ್ಯಕ್ಷೆ ರೇಣುಕಾ ಸಿಂಗ್ಗೆ ಪೋಸ್ಟರ್ ಹಾಕಿದ್ರು. ಅದರಿಂದ ಪರವಾನಗಿ ಇಲ್ಲದೆ ಪೋಸ್ಟರ್ ಅಂಟಿಸಿದ್ದಾರೆ ಎಂದು ಶಿವಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯಿಂದ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಸ ಗುಡಿಸುತ್ತಿದ್ದ ಪೌರ ಕಾರ್ಮಿಕ ಮಹಿಳೆ ಮೇಲೆ ಹಲ್ಲೆ ನಡೆದ ಘಟನೆ ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಡಿಪೋ ಬಳಿಯ ಎಲ್ಐಸಿ ಕಚೇರಿ ಮುಂಭಾಗ ನಡೆದಿದೆ. ಪದ್ಮಾವತಿ ಹಲ್ಲೆಗೊಳಗಾದ ಪೌರ ಕಾರ್ಮಿಕ ಮಹಿಳೆಯಾಗಿದ್ದು, ಆಟೋ ಚಾಲಕ ವೇಗವಾಗಿ ಆಟೋವನ್ನು ಚಲಾಯಿಸಿಕೊಂಡು ಬಂದ ಹಿನ್ನೆಲೆ ನಿಧಾನವಾಗಿ ಬಾ ಎಂದ ಕಾರಣಕ್ಕೆ ಪದ್ಮಾವತಿ ಮೇಲೆ ಆಟೋ ಚಾಲಕ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ.
ಇದನ್ನು ಪ್ರಶ್ನೆ ಮಾಡಿದ ಸೂಪರ್ವೈಸರ್ ಮೇಲೆ ಕೂಡ ಹಲ್ಲೆಯಾಗಿದೆ. ಹಲ್ಲೆ ಖಂಡಿಸಿ ಪೊಲೀಸ್ ಠಾಣೆಯ ಮುಂಭಾಗ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಹಲ್ಲೆ ಮಾಡಿದವನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ದೀಪಾವಳಿ ಅಮಾವಾಸ್ಯೆ ದಿನವೇ ಹೊಸಕೋಟೆ ತಾಲೂಕಿನಲ್ಲಿ ಭೀಕರ ಅಪಘಾತವಾಗಿದೆ. ಮಲ್ಲಿಮಾಕಿನಪುರ ಗೇಟ್ ಬಳಿ ಟಿಪ್ಪರ್ ಹಾಗೂ ಬೈಕ್ ನಡುವೆ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಲಾರಿ ಚಾಲಕನ ಬೇಜವಾಬ್ದಾರಿ ದುರಂತ ನಡೆದಿದ್ದು ಮೃತರು ಉತ್ತರ ಭಾರತ ಮೂಲದ ಲೋಕೇಶ್ ಹಾಗೂ ವಿಮಲ್ ಎಂದು ಗುರುತಿಸಲಾಗಿದೆ. ಇಲ್ಲಿ ಭೀಕರ ಅಪಘಾತವಾಗಿ ಬಿದರ್ ಮೂಲದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೀಪಾವಳಿ ಹಿನ್ನೆಲೆ 5 ಸ್ನೇಹಿತರು ಮಾಳಿಂಗರಾಯ ಸ್ವಾಮೀಜಿ ದರ್ಶನಕ್ಕೆಂದು ತೆರಳಿದ್ರು. ಪೂಜೆ ಮುಗಿಸಿ ವಾಪಸ್ ಬರ್ತಿದ್ದ ವೇಳೆ ಮಹಾರಾಷ್ಟ್ರದ ಉಮ್ಮರ್ಗಾ ಬಳಿ 2 ಕಾರುಗಳ ಮಧ್ಯೆ ಭೀಕರ ಅಪಘಾತ ನಡೆದಿರುವಂತದ್ದು. ಮೃತರನ್ನ ಬಿದರ್ ತಾಲೂಕಿನ ಕಾಶಂಪುರ ಗ್ರಾಮದವರು ಎಂದು ಹೇಳಲಾಗಿದ್ದು ಓರ್ವ ಗಾಯಾಳುಗಳಿಗೆ ಉಮ್ಮರ್ಗಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಕಾರು ಟಂಟಂ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಜೇವರ್ಗಿ ತಾಲೂಕಿನ ನೆದಲ್ಗಿ ಗ್ರಾಮದ ಬಳಿ ಘಟನೆ ಸಂಭವಿಸಿದ್ದು ಟಂಟಂ ನಜ್ಜುಗುಜ್ಜಾಗಿ ಕಾರು ಪಲ್ಟಿಯಾಗಿ ಬಿದ್ದಿದೆ. ಟಂಟಂನಲ್ಲಿದ್ದ ಬಾಷಾ ಸಾಬ್ ಹಾಗೂ ಶಂಕರಪ್ಪ ಎಂಬುವವರು ಅಸುನೀಗಿದ್ದು ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದಲ್ಲೂ ಸರಣಿ ಅಪಘಾತವಾಗಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಫುಡ್ ಡೆಲಿವರಿ ಬಾಯ್ನಿಂದ ಆದ ಎಡವಟ್ಟಿಗೆ ಸರಣಿ ಅಪಘಾತ ನಡೆದಿದೆ. ನಗರದ ಆಯನೂರು ಗೇಟ್ ಬಳಿ ಫುಡ್ ಡೆಲಿವರಿ ಬಾಯ್ ಒಬ್ಬ ಸಿಗ್ನಲ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾರು ಚಾಲಕ ಆತನ ಜೀವ ಉಳಿಸಲು ಹೋಗಿ ನಿಯಂತ್ರಣ ತಪ್ಪಿ ಮತ್ತೊಂದು ರಸ್ತೆಯ ಸಿಗ್ನಲ್ ಕಡೆ ಕಾರು ತಿರುಗಿಸಿದ್ದಾರೆ. ಈ ವೇಳೆ ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನ ಸವಾರರ ಮೇಲೆ ಕಾರು ಹರಿದು ಅವಘಡ ಸಂಭವಿಸಿದೆ. ಇನ್ನು ಈ ಅಪಘಾತದ ದೃಶ್ಯ ಸಿಗ್ನಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ 3 ಬೈಕ್ 2 ಕಾರುಗಳು ಜಖಮ್ಮಾಗಿದ್ದು ಗಾಯಾಳುಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಕೋಲಾರ ಜಿಲ್ಲೆಯಲ್ಲಿ ಹಾಡಹಗಲೇ ವ್ಯಕ್ತಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಭೀಕರವಾಗಿ ಹತ್ಯೆ ಮಾಡಲಾಗಿದ್ದು ಕೆಂದಟ್ಟಿ ಗ್ರಾಮದ ಬಳಿ ಮೃತದೇಹ ಪತ್ತೆಯಾಗಿದೆ. ಇನ್ನು ಕೊಲೆಗಾರರು ಹತ್ಯೆ ಬಳಿಕ ಆಟೋದಲ್ಲಿ ಶವ ಬಿಸಾಡಿ ಕೊಲೆಗಾರರು ಪರಾರಿಯಾಗಿದ್ದಾರೆ. ಇನ್ನು ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ಆಫ್ರೀದ್ ಕೊಲೆಯಾಗಿದ್ದು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಎಸ್ಕೇಪ್ ಆಗಿರುವ ಹಂತಕರಿಗಾಗಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಗರದ ಹೊರಭಾಗದಲ್ಲಿರುವ ಪೊಲೀಸ್ ಹುತಾತ್ಮರ ಪರೇಡ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಮಾಡಲಾಯಿತು. ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಅರ್ಪಣೆ ಮಾಡಲಾಯಿತು. ಈ ವೇಳೆ ಕವಾಯತು ಕಮಾಂಡರ್ ಅವರಿಂದ ಗೌರವ ವಂದನೆ ಸಲ್ಲಿಸಲಾಯಿತು. ಕಲಬುರಗಿ ವಲಯದ ಡಿಐಜಿ ಶಾಂತನು ಸಿನ್ಹಾ, ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್, ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಓರಾಡಿಯಾ, ಎಸ್ಪಿ ಪೃಥ್ವಿಕ್ ಶಂಕರ್ ಸೇರಿ ಹಲವು ಗಣ್ಯರು ಹುತಾತ್ಮ ಸ್ಮಾರಕಕ್ಕೆ ಪುಷ್ಪ ಅರ್ಪಿಸಿದರು. ಎಲ್ಲ ಪೊಲೀಸ್ ಕೇಂದ್ರ ಕಚೇರಿಗಳಲ್ಲಿ ಹುತಾತ್ಮ ಯೋಧ ಕುರಿತು ಹರ್ಷಲ್ ಬೋಯರ್ IAS ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರು ಎಲ್ಲ ಪೊಲೀಸ್ ಕೇಂದ್ರ ಕಚೇರಿಗಳಲ್ಲಿ ಹುತಾತ್ಮ ಯೋಧ ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಹಿನ್ನೆಲೆ ಮಂಡ್ಯದ DAR ಮೈದಾನದಲ್ಲಿ ಸ್ಮರಣಾರ್ಹ ಕಾರ್ಯಕ್ರಮ ಜರುಗಿತು. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಂಸ್ಮರಣಾ ಸ್ಮಾರಕಕ್ಕೆ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಅವರು ಪುಷ್ಪನಮನ ಸಲ್ಲಿಸಿದರು. ಬಳಿಕ SP ಮಲ್ಲಿಕಾರ್ಜುನ್ ಬಾಲದಂಡಿ, ASP ತಿಮ್ಮಯ್ಯ ಪುಷ್ಪಗುಚ್ಛವನ್ನು ಸಮರ್ಪಿಸಿ ಗೌರವ ಸಲ್ಲಿಸಿದರು. ಇದೇ ವೇಳೆ ಹುತಾತ್ಮರ ಸ್ಮರಣಾರ್ಥ 3 ಸುತ್ತಿನ ಹುಸಿಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು.
ಬಳ್ಳಾರಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನ ಆಚರಿಸಲಾಯಿತು. ಗಣ್ಯರಿಂದ ಹುತಾತ್ಮರಾದ ಪೊಲೀಸರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು. ಬಳ್ಳಾರಿ ವಲಯ ಪೊಲೀಸ್ ಮಹಾ ನಿರೀಕ್ಷಕರಾದ ವರ್ತಿಕ್ ಕಟಿಯಾರ್, ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ, ವಿಜಯ್ ಸೇರಿ ಹಲವರು ಉಪಸ್ಥಿತರಿದ್ದರು. ಹುತಾತ್ಮ ಯೋಧರಿಗೆ ಗೌರವ ಸೂಚಕವಾಗಿ ಪೊಲೀಸ್ ಬ್ಯಾಂಡ್ನವರು ಶೋಕಗೀತೆ ನುಡಿಸಿದರು. ನಂತರ ಪೊಲೀಸ್ ಆಸ್ತಿಗಳನ್ನು ಸ್ಥಳಾಂತರಿಸುವ ಉದ್ದೇಶದಿಂದ ಅಧಿಕಾರಿಗಳು ಭೇಟಿ ನೀಡಿದ್ದಾಗ ಘಟನೆ ಬೆಳಕಿಗೆ ಬಂದಿದೆ. ಆಲನಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಸಿಡಿಲು ಬಡಿದು 3 ರೈತರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೇಸರ ಜವಳಗ ಗ್ರಾಮದಲ್ಲಿ ನಡೆದಿದೆ. ಮಳೆ ಸುರಿಯುತ್ತಿರುವ ಹಿನ್ನೆಲೆ ಜಮೀನಿನಲ್ಲಿದ್ದ ಸೋಯಾಬೀನ್ ಬಣವೆ ಮುಚ್ಚಲು ರೈತರು ಹೊಲಕ್ಕೆ ತೆರಳುತ್ತಿದ್ದಾಗ ಸಿಡಿಲು ಬಡಿದಿದೆ. ಗಿರಿರಾಜ್ ಮನೋಹರ್, ದನ್ನಾಜಿ ಕೋಳೇಕೇರ್, ರಾಜು ಡೋಲೆ ಗಾಯಗೊಂಡಿದ್ದು ಬಾಲ್ಕಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿ ಸುಡಲ್ ಬಂದು ಸರ್, ಕೆಂಪುಗೆ ಏನು ಹೊಂಟಿತ್ತು ಬಂತು ಅಂದ್ರೆ ಕಣ್ಣಿಗೆ ಕತ್ತಲು ಬಿತ್ತು ಸರ್. ನಮ್ಗೆ ಏನೋ 5 ಫೀಟ್ ಮೇಲೆ ಎತ್ತಿತ್ತು ಅನ್ಸುತ್ತೆ. ಐತೆ ಆಯಿತು ಮೇಲೆ ಎತ್ತಿ ತಿಳಿ ಸರ್, ನಾವು ಕೆಳಗೆ ಬಿಟ್ಟು ತಿಳಿತೀವಿ ಅನಾಮತ್ ಬಿಟ್ಟು ತೋಟೆ ಅದ್ರ ಬಗ್ಗೆ ಎಲ್ಲ ಒಟ್ಟು ಟೊಂಕ ಹಿಡಿದು ತೆಳಗೆ ಅಷ್ಟು ಜೀವನೇ ತಿಳಿಸ್ತದೆ. ಗಾಡಿ ತಗೊಂಡು ಗೋವುಗಳನ್ನು ಕದ್ದು ಹೊತ್ತೊಯ್ಯುತ್ತಿದ್ದ ಬೊಲೆರೋ ವಾಹನವನ್ನು ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿರುವ ಘಟನೆ ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅತಿ ವೇಗವಾಗಿ ಚಲಾಯಿಸುತ್ತಿದ್ದ ವಾಹನ ಪಲ್ಟಿಯಾಗಿದೆ. ಈ ವೇಳೆ 20ಕ್ಕೂ ಹೆಚ್ಚು ಕರುಗಳನ್ನು ರಕ್ಷಣೆ ಮಾಡಲಾಗಿದೆ. ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಜಯಪುರ ಪೊಲೀಸರಿಗೆ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಿಸುತ್ತಿರುವ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಎಚ್ಚೆತ್ತ ಪಿಎಸ್ಐ ಹೇಮಾವತಿ ತಂಡ ಹುಲ್ಲಹಳ್ಳಿ ಪಿಎಸ್ಐ ಚೇತನ್ ಕುಮಾರ್ಗೆ ಮಾಹಿತಿ ರವಾನಿಸಿದ್ರು. ಚೇತನ್ ಕುಮಾರ್ ಸಹ ಸಿಬ್ಬಂದಿ ಸಮೇತ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ವಾಹನ ಹಿಡಿಯಲು ಕಾರ್ಯಾಚರಣೆ ನಡೆಸಿದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲಿ ಗೋ ಕಳ್ಳರಿಗಾಗಿ ಚೇಸ್ ಮಾಡಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಶಿಡ್ಲು ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ದಿವಟಿಗೆ ಉತ್ಸವ ನಡೆಯುತ್ತಿರುವ ಹಿನ್ನೆಲೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರು ಭಕ್ತರ ಜೊತೆ ಬೆಟ್ಟವೇರಿ ದೇವರ ದರ್ಶನ ಪಡೆದಿದ್ದಾರೆ. ಸುಮಾರು 3600 ಮೆಟ್ಟಿಲುಗಳನ್ನು ಒಳಗೊಂಡ ಶಿಡ್ಲು ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ದೀಪಾವಳಿ ಹಬ್ಬದ ವೇಳೆ ವರ್ಷಕ್ಕೆ ಒಮ್ಮೆ ಜರುಗುವ ದಿವಟಿಗೆ ಉತ್ಸವ ಆಚರಿಸಲಾಗುತ್ತದೆ. ಮೈಸೂರು ಮಹಾರಾಜರಿಗೆ, ಮೈಸೂರು ಮಹಾರಾಜರಿಗೆ, ಮೈಸೂರು ಯುವರಾಜರಿಗೆ. ಕಾಫಿನಾಡಿನಲ್ಲಿ ದೇವಿರಮ್ಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮಲ್ಲೇನಹಳ್ಳಿಯಲ್ಲಿರೋ ಬಿಂಡಿಗ ದೇವಿರಮ್ಮನ ದರ್ಶನಕ್ಕೆ ಈ ಬಾರಿ 2 ದಿನ ಅವಕಾಶ ನೀಡಲಾಗಿತ್ತು. ಈಗ ದರ್ಶನ ಮುಕ್ತಾಯವಾಗಿದ್ದು ದೇವಿರಮ್ಮ ಗಾಳಿ ರೂಪದಲ್ಲಿ ದೇವಸ್ಥಾನವನ್ನು ಪ್ರವೇಶಿಸಿದ್ದಾರೆ. ಇನ್ನು ಈ ಬಾರಿ ಸುಮಾರು 65 ಹೆಚ್ಚು ಭಕ್ತರು ಬೆಟ್ಟವನ್ನೇರಿ ದೇವಿ ದರ್ಶನ ಪಡೆದಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಮೈಸೂರು ಸಂಸ್ಥಾನದಿಂದ ದೇವಿರಮ್ಮಗೆ ಬಾಗಿನ ಸಮರ್ಪಿಸಲಾಯಿತು. ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು ಕೊನೆ ದಿನ. ಹಬ್ಬದ ಪ್ರಯುಕ್ತ ಭಕ್ತರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆಯಾಗಿದೆ. ಧರ್ಮದರ್ಶನ ಹಾಗೂ ಸರತಿಯ ಸಾಲುಗಳಲ್ಲಿ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ. ಇಲ್ಲಿಯವರೆಗೆ 22 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿವೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಮುಚ್ಚುವ ಮೂಲಕ ಈ ವರ್ಷದ ಹಾಸನಾಂಬೆ ಉತ್ಸವಕ್ಕೆ ವಿದ್ಯುಕ್ತ ತೆರೆ ಬೀಳಲಿದೆ. ದೀಪಾವಳಿ ಅಮಾವಾಸ್ಯೆ ಹಿನ್ನೆಲೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. 1000 ಮೂಸಂಬಿ ಹಣ್ಣಿನಿಂದ ಪವಾಡ ಪುರುಷ ಶ್ರೀ ಸಿದ್ದೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಸಾವಿರಾರು ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖ್ಯಾತಿ ಹೊಂದಿದ್ದ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು. ಜಾತ್ರೆ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಗಳು ಜರುಗಿದವು. ಶ್ರೀ ಮೈಲಾರಲಿಂಗೇಶ್ವರನಿಗೆ ತನರಾತಿ ಬೆಳಗುವ ಉತ್ಸವ ನಡೆಯಿತು. ಸರಪಳಿ ಹರಿಯುವ ಕಾರ್ಯಕ್ರಮ ನಂತರ ಈ ವರ್ಷದ ಕಾರ್ಣಿಕ ನುಡಿಯಲಾಯಿತು. ಶರಣಪ್ಪ ಪೂಜಾರಿ ಅವರು ಕಾರ್ಣಿಕ ನುಡಿದಿದ್ದು, 4 ಮೂಲೆ 8 ದಿಕ್ಕಿಗೆ ಸಂಪೂರ್ಣ ಕುತ್ತು ಬರುತ್ತದೆ ಎಂದು ಭವಿಷ್ಯ ಹೇಳಿದ್ದಾರೆ. ಇದು ಅಪಾಯಕಾರಿ ಸೂಚನೆಯಾಗಿದೆ. ರಾಜಕೀಯವಾಗಿ ಮಳೆ ಬೆಳೆ ಬಗ್ಗೆ ಹೀಗೆ ಅರ್ಥೈಸಿಕೊಂಡರೆ ಹಲವು ಕಂಟಕ ಎಂಬ ಭವಿಷ್ಯವಾಣಿ ಎನ್ನಲಾಗಿದೆ.
ರಸ್ತೆ ಬದಿ ಬೈಕ್ ನಿಲ್ಲಿಸಿ ಎಣ್ಣೆ ಹೊಡೆಯಲು ಹೋಗಿದ್ದ ಬೈಕ್ ಸವಾರ ವಾಪಸ್ ಬಂದಾಗ ಆತನಿಗೆ ದೊಡ್ಡ ಆಘಾತ ಎದುರಾಗಿತ್ತು. ಆತನ ಸ್ಕೂಟಿ ಒಳಗೆ ನಾಗರಹಾವು ಸೇರಿದ್ದನ್ನು ಕಂಡು ಬೈಕ್ ಸವಾರ ಹೌಹಾರಿದ್ದಾನೆ. ಚಿಕ್ಕಮಗಳೂರಿನ ಮೂಡಿಗೆರೆ ಪಟ್ಟಣದ ಗಂಗನಮಕ್ಕಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು, ಸರ್ಮೇಶ್ ಎಂಬಾತನಿಗೆ ಸೇರಿದ್ದ ಸ್ಕೂಟಿ ಇದಾಗಿದ್ದು ಎಣ್ಣೆ ಏಟಲ್ಲಿ ಹಾವನ್ನು ಹೊರತೆಗೆಯಲು ಸಾಹಸ ಮಾಡುತ್ತಿದ್ದ. ಈ ವೇಳೆ ಅದೇ ರಸ್ತೆಯಲ್ಲೇ ಸಾಗುತ್ತಿದ್ದಂಥ ಉರಗ ತಜ್ಞ ಸ್ನೇಕ್ ಆರೀಫ್ ಹಾವನ್ನು ಸೆರೆ ಹಿಡಿದಿದ್ದಾರೆ. 10 ನಿಮಿಷಗಳ ಕಾಲ ಬೈಕಿನ ಮುಂಭಾಗ ಬಿಚ್ಚಿ ಹಾವಿನ ಸೆರೆ ಹಿಡಿಯಲಾಗಿದೆ. ನಂತರ ಹಾವನ್ನು ಚಾರ್ಮಾಡಿ ಅರಣ್ಯಕ್ಕೆ ಬಿಡಲಾಗಿದೆ. ನರಕ ಚತುರ್ಥಿ ಹಬ್ಬದ ದಿನವೇ ದೇವರ ಕೋಣೆಗೆ ಕಾಳಿಂಗ ಸರ್ಪ ಎಂಟ್ರಿ ಕೊಟ್ಟು ಮನೆಯವರಿಗೆಲ್ಲ ಶಾಕ್ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮುದ್ದಿಮನೆ ಗ್ರಾಮದ ಸತೀಶ್ ಎಂಬುವವರ ಮನೆಯ ದೇವರ ಕೋಣೆಯಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ತಕ್ಷಣ ಉರಗ ತಜ್ಞರು ಕರೆಯಿಸಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಕಾಡಲ್ಲಿ ಅತಿಯಾದ ಮಳೆಯಿಂದ ಮನೆಯೊಳಗೆ ಕಾಳಿಂಗ ಸರ್ಪ ನುಗ್ಗಿರೋ ಸಾಧ್ಯತೆ ಇದೆ ಎಂದು ಉರಗ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರದಲ್ಲಿ ವಿಶಿಷ್ಟವಾಗಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ಆಚರಣೆ ಮಾಡಲಾಗಿದೆ. ಕೋಲಾರ ಪರಿಸರ ಪ್ರೇಮಿಗಳ ಬಳಗದಿಂದ ಹಸಿರು ದೀಪಾವಳಿ ಆಚರಣೆ ಮಾಡಿದ್ದಾರೆ. ಹಬ್ಬದ ಪ್ರಯುಕ್ತ ಉಚಿತವಾಗಿ ವಿವಿಧ ಗಿಡ ಮರಗಳ ಸಸಿಗಳನ್ನು ವಿತರಣೆ ಮಾಡಲಾಗಿದ್ದು, ಇದಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬಿ ಚಾಲನೆ ನೀಡಿದರು. ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪರಿಸರ ಪ್ರೇಮಿಗಳು ವಿಶಿಷ್ಟ ಅಭಿಯಾನದ ಮೂಲಕ ಗಮನ ಸೆಳೆದರು. ಇನ್ನು ಪರಿಸರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಪಟಾಕಿ ಬಿಟ್ಟಾಕಿ ಪರಿಸರ ಉಳಿಸಿ ಅನ್ನೋ ಅಭಿಯಾನ ಇದಾಗಿದ್ದು, ಮುಂದಿನ ಪೀಳಿಗೆಗಾಗಿ ಹಸಿರು ಬೆಳೆಸಲು ಪರಿಸರದಲ್ಲಿ ಭಾಗಿಯಾಗಿದ್ದು ಕಂಡುಬಂದಿದೆ. ಯಾದಗಿರಿ ತಾಲೂಕಿನ ಬೆಳಗೇರ ಗ್ರಾಮದಲ್ಲಿ ಕೊಯ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಶೋಕ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಈ ಫೋಟೋಗಳು ವೈರಲ್ ಆಗಿದೆ. ಸರ್ಕಾರದ ಆದೇಶವನ್ನು ಅಲ್ಲಗಳೆದ ಮತ್ತೊಬ್ಬ ಶಿಕ್ಷಕ ನಾಡಿನಾದ್ಯಂತ ನಾಳೆ ಬಲಿಪಾಡ್ಯಮಿ ಹಿನ್ನೆಲೆ ರಾಜ್ಯದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಕಾರ್ಯಕ್ಕೆ ಮುಜರಾಯಿ ಇಲಾಖೆ ಮುಂದಾಗಿದೆ. ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಾಲಯಗಳಲ್ಲಿ ಗೋ ಪೂಜೆ ನೆರವೇರಿಸಲು ಧಾರ್ಮಿಕ ದತ್ತಿ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಕಾರ್ಯ ನಡೆದಿದೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಕಿಚ್ಚು ಹೆಚ್ಚಾಗಿದೆ. ಆರ್ಎಸ್ಎಸ್ ಅರ್ಜಿ ಬೆನ್ನಲ್ಲೇ ಇದೀಗ ದಲಿತ ಸಂಘಟನೆಗಳು ಸಾಲು ಅರ್ಜಿ ಸಲ್ಲಿಸಿವೆ. ನಮಗೂ ನವೆಂಬರ್ 2ರಂದೇ ಭೀಮಾ ಪಥಸಂಚಲನಕ್ಕೆ ಅನುಮತಿ ನೀಡಿ ಎಂದು ಮನವಿ ಮಾಡಿದ್ದಾರೆ. ಭೀಮಾ ಆರ್ಮಿ ಬಳಿಕ ಇದೀಗ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಕಲಬುರಗಿ ಡಿಸಿ ಫೌಜಿಯಾ ತರನ್ನುಮ್ ಅವರಿಗೆ ಮನವಿ ಸಲ್ಲಿಸಿದ್ದು, ಅಕ್ಟೋಬರ್ 24ರಂದು ಹೈಕೋರ್ಟ್ನಲ್ಲಿ ಪಥಸಂಚಲನ ಕುರಿತು ವಿಚಾರಣೆ ನಡೆಯಲಿದೆ. 25ರಂದು ಬೆಳಗ್ಗೆ 10 ಗಂಟೆಯಿಂದ ಲಾಜಿಂಗ್ ಕ್ರಾಸ್ನಿಂದ ಚಿತ್ತಾವಲಿ ದರ್ಗಾ ಮೈದಾನದವರೆಗೆ ಕೇಂದ್ರ ಬಸ್ ನಿಲ್ದಾಣ, ಬಸವೇಶ್ವರ ಸರ್ಕಲ್, ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್, ಭುವನೇಶ್ವರಿ ಸರ್ಕಲ್ ಮುಖಾಂತರ ಒಂದು ಸಂವಿಧಾನದ ಪೀಠಿಕೆ ಕೈಯಲ್ಲಿ ಹಿಡ್ಕೊಂಡು ನೀಲಿ ಧ್ವಜಗಳೊಂದಿಗೆ ಪಥಸಂಚಲನ ಮಾಡ್ತಾಯಿದ್ದೆವು. ಮಾಡಿ ನಾವು ಯಾವುದೋ ಒಂದು ಬಹಿರಂಗ ಸಭೆಗೆ ಏನಿಲ್ಲ, ಓನ್ಲಿ ಸಂವಿಧಾನದ ಅರಿವು ಮೂಡಿಸ್ಬೇಕು ಮತ್ತು RSS ಕೋಮುವಾದಿ ಸಂಘಟನೆ ಆದಂಥದ್ದು ಇದೆ ಅಂತೇಳಿ ಒಂದು ಸಂವಿಧಾನಬದ್ಧವಾಗಿ ನಾವು ಸರ್ಕಾರ ಈಗಾಗಲೇ ಕೋರ್ಟ್ ಯಾವ ದಾಖಲಾತಿ ಜಿಲ್ಲಾಧಿಕಾರಿ ಕೊಡಬೇಕಂತ ಹೇಳಿತ್ತು. ನಾವು ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಒಟ್ಟು 5,10,000 ಕುಟುಂಬಗಳ ಸಮೀಕ್ಷೆ ಮಾಡಲಾಗಿದೆ. ಇದರಲ್ಲಿ 18,29,582 ಜನರ ಸಮೀಕ್ಷೆ ಬಹುತೇಕ ಪೂರ್ಣಗೊಂಡಿದೆ. ಈ ಮೂಲಕ ಮಂಡ್ಯ ಜಿಲ್ಲೆಗೆ ಸಮೀಕ್ಷೆ ಕಾರ್ಯದಲ್ಲಿ ಮೊದಲ ಸ್ಥಾನ, 2ನೇ ಸ್ಥಾನದಲ್ಲಿ ತುಮಕೂರು, ಕೊನೆಯ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ ಇದೆ. ಸಮೀಕ್ಷೆಯಲ್ಲಿ ಸಕ್ಕರೆ ನಾಡಿಗೆ ಮೊದಲ ಸ್ಥಾನ ಸಿಕ್ಕಿದೆ. ಮಂಗಳೂರಿನ ಬೆಳತಂಗಡಿಯ ಕಲ್ಮಂಜ ಗ್ರಾಮದಲ್ಲಿ ಮೊಸಳೆ ಆತಂಕ ಹೆಚ್ಚಾಗಿದೆ. ನದಿ ಬಿಟ್ಟು ಜನವಸತಿಯತ್ತ ಭಾರೀ ಗಾತ್ರದ ಮೊಸಳೆಗಳು ಬರುತ್ತಿವೆ. ನಿನ್ನೆ ತಡರಾತ್ರಿಯೂ ಕಲ್ಮಂಜ ಗ್ರಾಮದ ಪಜೀರಡ್ಕ ಎಂಬಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಪಜೀರಡ್ಕ ದೇವಾಲಯ ಸಂಪರ್ಕಿಸುವ ಸೇತು ಮೇಲೆ ವಾಹನವನ್ನು ಕಂಡ ಮೊಸಳೆ ಓಡಿದ್ದು, ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೆಲ ಕಾಲಗಳ ಹಿಂದೆ ನೇತ್ರಾವತಿ ನದಿ ತಟದಲ್ಲೂ ಮೊಸಳೆ ಪ್ರತ್ಯಕ್ಷವಾಗಿತ್ತು.